ಅವನಿಗೆ ತುಂಬಾ ಖುಷಿ ಆಗ್ತಿತ್ತು ತುಂತುರು ಓದು ಹೇಳಿದೆ. PC ಹೋದ ಮೇಲೆ ಒಮ್ಮೆ ಕೇಳಿದೆ, ನಂದು ಇದು ಹೇಗೆ ಮಂಡೂರ ಹೇಗೆ ಉಂಟಾ, ನಿಮಗೆ ಹೇಗೆ ಅನಿಸ್ತದೆ? ನಾನೀಗ ಕಾಲೇಜ್ನಲ್ಲಿ ಇರೋದಲ್ಲ ಅಂತ ಹೇಳಿದೆ. ಅಂದ್ರೆ ಅಲ್ಲಿ ತನಕ ಅದರ ನಂತರ ಕಾಮಿಕ್ಸ್ ಬೇಡ. ಬೇರೆ ಮಲಯಾಳಂನಲ್ಲಿ ಹಾಗಲ್ಲ, ಅವರಿಗೆ ಗ್ರೋನ್ ಅಪ್ಸ್ ತುಂಬಾ ಇಂಟ್ರೆಸ್ಟ್ ನಲ್ಲಿ ಕಾಮಿಕ್ಸ್ ಓದ್ತಾರೆ. ಈವನ್ ವರ್ಲ್ಡ್ ಓವರ್ ಕಾಮಿಕ್ಸ್ ಎಲ್ಲರೂ ಓದ್ತಾರೆ. ಕನ್ನಡದಲ್ಲಿ ಕೆಲವು ಲ್ಯಾಂಗ್ವೇಜ್ ಅಲ್ಲಿ ಖಾಲಿ ಮಕ್ಕಳಿಗೆ ಮಾತ್ರ ಅಂತ ಒಂದು ಮನಸ್ಸಿನಲ್ಲಿ ಭಾವನೆ ಉಂಟು. ಇದು ಈ ಅರ್ಜುನ್ ಕಾಮಿಕ್ಸ್ ಮಲಯಾಳಂನಲ್ಲಿ ಆ ಕಾನ್ಸೆಪ್ಟ್, ಸೈನ್ಸ್ ಮತ್ತು ಪೌರಾಣ ಎರಡು ಬೆರೆಸಿದ ಕಾನ್ಸೆಪ್ಟ್ ತುಂಬಾ ಖುಷಿ ಆಯ್ತು. ಅವರು ನನಗೆ ಇನ್ನೊಂದು ಕಾಮಿಕ್ಸ್ ಬೇಕು, ಬೇರೆ ಕಾಮಿಕ್ಸ್ ನನಗೆ ಎಡಿಷನ್ ಆದ್ರೆ ನೆಕ್ಸ್ಟ್ ಸ್ಟೋರೀಸ್ ಬೇಕು ಅಂತ ಕೇಳಿದ್ರು. ನನ್ಗೆಲ್ಲ ದೇವನಾಡ್ಕಂಡಿ ಈ ಆಸಾಮಿ ನನ್ಗೆ ಹೇಳದೆ ಮಲಯಾಳಮೇ ಕಳಿಸಿದ್ರು. ಯಾಕಂದ್ರೆ ಸಿಂಡಿಕೇಶನ್ ಟ್ರಿಕ್ ಹೀಗೆ, ನಾನು ಸಿಂಡಿಕೇಶನ್ ಅವರಿಗೆ ಧೈರ್ಯದಲ್ಲಿ ಕೊಡೋದು. ಅವರು ಎಲ್ಲೆಲ್ಲಿ ಪಬ್ಲಿಷ್ ಮಾಡ್ತಾರೆ ನನ್ಗೆ ಗೊತ್ತಿಲ್ಲ. ಅವರು ನನಗೆ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ, ಪೇಮೆಂಟ್ ಕೊಟ್ಟರೆ ಮಾತ್ರ ಗೊತ್ತಾಗುತ್ತೆ. ಇವರು ಮಲಯಾಳಂ ಬೆಳೆಸಿದ್ರೆ ನನಗೆ ಹೇಳಿಲ್ಲ. ಆದ್ರೆ ಅಲ್ಲಿಂದ ಅವರು ಪುನಃ ಬೇಡಿದ್ರಿಂದಾಗಿ ಎಕ್ಸ್ಟ್ರಾ ಬೇಕು. ಸೊ ಅನಿವಾರ್ಯವಾಗಿ ನನ್ನ ಹತ್ರ ಬಂದರು, ಹೀಗೆ ಕೇಳ್ತಾ ಇದ್ದಾರೆ ಅಂತ. ನೆಕ್ಸ್ಟ್ ಸ್ಟೋರಿ ಅದೇ ಫಸ್ಟ್ ಸ್ಟೋರಿ ಆಯ್ತು, ಫಸ್ಟ್ ಸ್ಟೋರಿ ಪ್ರಿಂಟ್ ಮಾಡಿ ಆಗಿದೆ, ಇರ್ಲಿಲ್ಲ. ಓಕೆ, ಅದರ ನಂತರ ಮುಂದಿನ ಕತೆ ಕಳಿಸ್ಲಿಕ್ಕೆ ಶುರು ಮಾಡಿದೆ. ಹಾಗೆ ಅರ್ಜುನ ಒಂದು 5-6 ಸ್ಟೋರಿ ಬರ್ತಿದೆ. ಈಚ್ ಸ್ಟೋರಿ ಇಸ್ 32 pages ಇದು ಸ್ಟೋರಿ. ನಮ್ದು ನಾರ್ಮಲ್ A4 ಸೈಜ್ ಇತ್ತು ಪೇಜ್ ನಲ್ಲಿ ಬರುವ ಹಾಗೆ 32 ಪುಟದ್ದು ಸ್ಟೋರಿ ಇಲ್ಲ, ಅದೊಂದು ಲಿಮಿಟ್ ಅದು. ಯಾಕಂದ್ರೆ ನಾಳೆ ನಾವು ಅದನ್ನು ಬುಕ್ ಆಗಿ ಪಬ್ಲಿಷ್ ಮಾಡಬೇಕಾದ್ರೆ 32 ಇಸ್ ದ ಸ್ಟ್ಯಾಂಡರ್ಡ್ ಸೈಜ್. ಸೊ ಎವ್ರಿ ಸ್ಟೋರಿ ವಿಲ್ ಬಿ 24 or 32 pages ಅಂತ. 32 ಪುಟದ್ದು 5 ಪುಸ್ತಕ ಮಾಡಿದೆ ನಾನು. 5 ಪುಸ್ತಕ ಅವರಿಗೆ ಕಳಿಸಿ, ಅವರಿಗೆ ತುಂಬಾ ಖುಷಿಯಾಗಿತ್ತು. ಅದರ ನಂತರ ದೇವನಾಡಿಕರ್ಣಿ ಮತ್ತು ನಮ್ದು ಇದು ಸಂಬಂಧ ಅಷ್ಟು ಡೆವಲಪ್ ಆಗ್ಲಿಲ್ಲ. ಅವರು ಮತ್ತೆ ಫಾರಿನಿಗೆ ಹೋದ್ರು. ನಂತರ ನಾನು ಸ್ವಂತದಲ್ಲಿ ಮಾಡುವಾಗ ನಾನು ಕೆಲವು ಪೇಪರ್ಗೆ ಕಳಿಸಿದ್ದೆ. ಅರ್ಜುನನ್ನು ನಾನು ದಿನಮಲರ್ ಅಂತ ತಮಿಳು ಮ್ಯಾಗ್ಝಿನ್ ಕಳಿಸಿದ್ದೆ. ಅದರ ನಂತರ ಅಮೃತ ಭಾರತಿಗೆ ಸೇರಿಕೊಂಡೆ ನಾನು ಬ್ಯಾಂಕ್ ಬಿಟ್ಟ ನಂತರ. ಅಮೃತ ಭಾರತಿ ಇಟ್ಸೆಲ್ಫ್ ಇಸ್ ಎ ಸಿಂಡಿಕೇಶನ್ ಕಂಪನಿ. ಅಮೃತ ಭಾರತಿ ಹೇಳಿದ್ರೆ ಭಾರತೀಯ ವಿದ್ಯಾಭವನದ ಪಬ್ಲಿಷಿಂಗ್ ಗ್ರೂಪ್. ಅವರು ಫೀಚರ್ಸ್ ಮತ್ತು ಕಾಮಿಕ್ಸ್ ಅನ್ನು ಸಿಂಡಿಕೇಶನ್ ಮಾಡ್ತಾರೆ. ಸೊ ಅವರು ನನ್ನ ಕಾಮಿಕ್ಸ್ ಅನ್ನು ಸಿಂಡಿಕೇಶನ್ ಮಾಡಲಿಕ್ಕೆ ಶುರು ಮಾಡಿದ್ರು. ಆ ಟೈಮ್ನಲ್ಲಿ ನಂದು ಆಲ್ ಓವರ್ ಇಂಡಿಯಾ ತುಂಬಾ ಮ್ಯಾಗ್ಝಿನ್ನೆಲ್ಲ ರೀಚ್ ಆಗಿತ್ತು. ತಮಿಳು, ತೆಲುಗಿನಲ್ಲಿ ನಾನೊಂದು ಹೊಸದಾಗಿ ಕಾಮಿಕ್ಸ್ ಮಾಡಿದ್ದೆ ಅಕಿರಾ ಅಂತ. ಅಕಿರಾ ಸಹ ಹಾಗೆ ಒಂದು ಸೈನ್ಸ್ ಫ್ಯಾಂಟಸಿ ಅದು. ಅದರಲ್ಲಿ ಒಂದು ಕಂಪ್ಯೂಟರ್ ನಲ್ಲಿ ಭೂತ ಹೊಕ್ಕಿಕೊಂಡದ್ದು, ಹಾಂಟೆಡ್ ಕಂಪ್ಯೂಟರ್. ಅದರಲ್ಲಿ ಒಂದು ಭೂತ ಬರ್ತಾನೆ, ಆ ಭೂತ ಇಸ್ ಅಕಿರಾ. ಅವ ಮತ್ತು ಒಬ್ಬ ಹುಡುಗಂದು ಅವರಿಬ್ಬರದು ಜಾಯಿಂಟ್ ಸಾಹಸ. ತುಂಬಾ ಸೈನ್ಸ್ ಇದು, ತುಂಬಾ ಕಾನ್ಸೆಪ್ಟ್ ಎಲ್ಲ ಇದು ಮಾಡಿದ್ದೆ. ಅದು ತೆಲುಗು ಭಾಷೆಯಲ್ಲಿ ಈ ನಾಡಿನಲ್ಲಿ ಪಬ್ಲಿಷ್ ಆಗಿತ್ತು ಮೊದಲು. ಅದರ ನಂತರ ಬೇರೆ ಬೇರೆ ಭಾಷೆಗೆ ಪಬ್ಲಿಷ್ ಆಗಿತ್ತು. ಅದೆಲ್ಲ ಸಿಂಡಿಕೇಶನ್ ಇದು ಕರಾಮತ್ತು. ನಾನು ಡೈರೆಕ್ಟ್ ಆಗಿ ಯಾವ ಭಾಷೆಗೂ ನಾನು ಕೊಟ್ಟದ್ದಲ್ಲ. ಅವರು ಸಿಂಡಿಕೇಶನ್ ಅವರು ಬೇರೆ ಬೇರೆ ಪೇಪರ್ಗೆ ಬೇರೆ ಬೇರೆ ಭಾಷೆಯಲ್ಲಿ ಪಬ್ಲಿಷ್ ಮಾಡಿದ್ರು. ಹಾಗೆ ನಿಮ್ಗೆ ಅದರಲ್ಲಿ ಎಷ್ಟು ಸಂಭಾವನೆ ಬರ್ತಿತ್ತು ಆಗ? ಸಂಭಾವನೆ ನಂದು ನೋಡಿ, ನಾನು 95ರಲ್ಲಿ ಬ್ಯಾಂಕ್ ಬಿಡ್ಲಿಕ್ಕೆ ಡಿಸೈಡ್ ಮಾಡಿದ್ದೆ. ನಂಗೆ ಬ್ಯಾಂಕ್ ಬಿಡುವಾಗ ನನಗೆ ಸಂಬಳ ಇತ್ತು. ನಾನು ಆಸ್ ಎ ಅಸಿಸ್ಟೆಂಟ್ ಮ್ಯಾನೇಜರ್ ಫೋರ್ಟ್ ಬ್ರೇಕ್ ನಲ್ಲಿರುವಾಗ ನನಗೆ 9,000 ಸಂಬಳ ಇತ್ತು ತಿಂಗಳಿಗೆ. ಆಯ್ತಾ, ಪ್ರಮೋಷನ್ಗೆ ನಾರ್ತ್ ಇಂಡಿಯಾ ಕಳಿಸಿದ್ರು. ಆಗ ನಂದು 1,500 10,000 ಗಡಿ ದಾಟಿದ್ದಷ್ಟೇ. ಅದ್ಸ ಏನ ಒಂದು ಬೇರೆ ಏನ ಇದು ಬಂತು, ಸೆಟಲ್ಮೆಂಟ್ ಬಂತು, ಅದರ ಮೇಲೆ ಇದಾದದ್ದು. ನಂಗೆ ಇದ್ರಲ್ಲಿ ಅದಕ್ಕಿಂತ ಜಾಸ್ತಿ ಸಿಗ್ತಾ ಇತ್ತು ಕಾಮಿಕ್ಸ್ ನಲ್ಲಿ. ಅಷ್ಟು ಹೇಳಲಿಕ್ಕೆ ಈ ಫೀಲ್ಡ್ ನಲ್ಲಿ ಆಲ್ಮೋಸ್ಟ್ ನಮ್ಗೆ ಡಬಲ್ ತನಕ ಸಿಗ್ತಾ ಇತ್ತು. ನಿಮ್ಗೂ ಈಗಲೂ ಅರ್ಜುನ್ ನಲ್ಗೆ ಫ್ಯಾನ್ ಫಾಲೋಯಿಂಗ್ ಇದೆ? ಆದ್ರೆ ನಾನು ನಿನ್ನೆ ಸರ್ಚ್ ಮಾಡಿದೆ, ಈಗ ಉಳಿದಿಲ್ಲ. ನಾನು 10 ವರ್ಷದ ಹಿಂದೆ ನನ್ನ ಕೆಲವು ಜನ ಕಾಂಟ್ಯಾಕ್ಟ್ ಮಾಡಿದ್ರು. ಕಾಂಟ್ಯಾಕ್ಟ್ ಮಾಡಿ ಅದನ್ನು ಅರ್ಜುನನ್ನು ಮಲಯಾಳಂನಲ್ಲಿ ಪುನಃ ಪ್ರಿಂಟ್ ಮಾಡುವಂತೆಲ್ಲ ಅಥವಾ ಬೇರೆ ಏನಾದ್ರು ಮಾಡುವಂತೆಲ್ಲ ಕೇಳ್ತಾ ಇದ್ರು. ನೀವು ಪ್ರೊಸೀಡ್ ಮಾಡಿ, ಮಾಡೋದಾದ್ರೆ ಹೆಲ್ಪ್ ಮಾಡ್ತೇನೆ ಅಂತ. ಈಗ ಕನ್ನಡದಲ್ಲಿ ಅರ್ಜುನಿದ ಫಾಲೋಯಿಂಗ್ ಇಲ್ಲ. ಆದ್ರೆ ಇವನ ಬೆಂಗಳೂರಿನಲ್ಲಿ ಕೆಲವರು ಇದ್ರು ಆ ಟೈಮ್ನಲ್ಲಿ, ಈಗ ಯಾರು ಇರ್ಲಿಕ್ಕಿಲ್ಲ. ಯಾಕಂದ್ರೆ ನೋಡಿ, ಜಸ್ಟ್ ಇಮ್ಯಾಜಿನ್, ಎಷ್ಟು 89, 10, 20, 30, 35 ವರ್ಷ ಆಯ್ತು. ಜನರದ ಮೆಮೊರಿ ಅಷ್ಟು ಉಳಿಯುವುದಿಲ್ಲ, ಹೊಸ ಬರ್ತಾ ಇರ್ತದೆ. ಹೊಸ ಇದು ಇವನ್ ಚಿತ್ರಗಳು ತುಂಬಾ ಡೆವಲಪ್ ಆಗಿದೆ ಈಗ. ಮುಂಚಿನ ಟೆಕ್ನಾಲಜಿ, ಈಗ
ಬಂದ ಮೇಲೆ ಚಿತ್ರ ಎಷ್ಟು ಚೆನ್ನಾಗಿ ಬರ್ತದೆ ಹೇಳಿದ್ರೆ, ಸೊ ಇದು ಫಾಲೋಯಿಂಗ್ ಈಗ ಇರ್ಲಿಕ್ಕಿಲ್ಲ. ಆದ್ರೆ ಮಂಟೂರಾಯ್ ಅಂತ ತುತ್ತೂರಲ್ಲಿ ಬರ್ತಾ ಉಂಟು, ಅದು ಈಗ ಅದರದ್ದು ಫ್ಯಾನ್ ಫಾಲೋಯಿಂಗ್ ಇದೆ. ನೀವು ಚಿನ್ಮಯಿ ಫೀಚರ್ಸ್ ಮೂಲಕ ಮತ್ತು ಮಣಿಪಾಲ್ ಪಬ್ಲಿಕೇಶನ್ ಸಹಯೋಗದೊಂದಿಗೆ 2020 ಏಪ್ರಿಲ್ವರೆಗೆ ನೀವೊಬ್ಬರೇ ತುಂತುರು ಪತ್ರಿಕೆಯ ಎಲ್ಲ ಕತೆ ಚಿತ್ರ ಕಾಮಿಕ್ಸ್ಗಳನ್ನು ನಿರ್ವಹಿಸಿದ್ದೀರಿ. ಮಕ್ಕಳಿಗಾಗಿ ಇಡೀ ಮಾಸಿಕ ಪತ್ರಿಕೆ ನಡೆಸಿದ ಅನುಭವ ಹೇಗಿತ್ತು? ಚೆನ್ನಾಗಿತ್ತು, ತುಂಬಾ ಹೆಕ್ಟಿಕ್ ಇತ್ತು. ಮಾಸಿಕ ಸಹ ಅಲ್ಲ, ಅದು ದ್ವೈಮಾಸಿಕ. ದ್ವೈಮಾಸಿಕ ಅಲ್ಲ, ದ್ವೈಮಾಸಿಕ. 15 ಪಾಕ್ಷಿಕ ಮ್ಯಾಗ್ಝಿನ್. ಸೊ 15 ದಿನಕ್ಕೊಂದು 64 ಪುಟದ ಮ್ಯಾಗ್ಝಿನ್. ಇಟ್ ವಾಸ್ ಟಫ್, ಬಟ್ ಐ ವಾಸ್ ಮ್ಯಾನೇಜಿಂಗ್ ಇಟ್. ಅದರಲ್ಲಿ ಸುಮಾರು ಒಂದು 8, 16, 32, 40 ಪುಟದಷ್ಟು ತಿಂಗಳಿಗೆ ಕಾಮಿಕ್ಸ್. 32 ಇಂದ 40 ಪುಟ ಕಾಮಿಕ್ಸ್, ಮತ್ತೆ ಉಳಿದದಲ್ಲಿ ಸ್ಟೋರಿ ಮತ್ತು ಇಲಸ್ಟ್ರೇಷನ್. ಸೊ ಸಾಕಷ್ಟು ಕೆಲಸ ಇತ್ತು. ನೀವು ಇದನ್ನು ಕಂಪ್ಯೂಟರ್ ಅಲ್ಲಿ ಮಾಡ್ತಿದ್ರೆ ಹೇಗೆ? ಪೆನ್ಸಿಲ್ ಬರೀತಿದ್ರೆ ಹೇಗೆ? ನೋಡಿ, ಬರೆಯುವುದು ಸೀದಾ ಡೈರೆಕ್ಟ್ ಬರೆಯುವ ಪೋರ್ಷನ್ ಡೈರೆಕ್ಟ್ ಕಂಪ್ಯೂಟರ್ ನಲ್ಲಿ. ಆಯ್ತಾ? ಯಾವ ಸಾಫ್ಟ್ವೇರ್? ಅಲ್ಲ, ನಮ್ದು ತರಂಗದವರು ಶ್ರೀಲಿಪಿ ಅಂತ ಸಾಫ್ಟ್ವೇರ್ ಮಾಡ್ತಾ ಇದ್ರು, ಯೂಸ್ ಮಾಡ್ತಾರೆ. ಶ್ರೀಲಿಪಿ ಸಾಫ್ಟ್ವೇರ್ ನಲ್ಲಿ ನಾನು ಪೇಜ್ ಸೆಟ್ಟಿಂಗ್ ಮಾಡಿ ಅದರಲ್ಲಿ ಮಾಡ್ತಾ ಇದ್ದದ್ದು. ಮತ್ತೆ ಚಿತ್ರ ಹೀಗೆ ಮಾಡೋದು. ಇದನ್ನು ನೀವು ಕೈಯಲ್ಲಿ ಬರೀತೀರಾ ಹೇಗೆ? ಇದು ಚಿತ್ರ ಆ ಟೈಮ್ ನಲ್ಲಿ ಕೈಯಲ್ಲೇ ಬರೀತಿದ್ದದ್ದು. ಕೈಯಲ್ಲಿ ಚಿತ್ರ ಮಾಡಿ ಅದರ ನಂತರ ಫೋಟೋಶಾಪ್ ನಲ್ಲಿ ಕಲರಿಂಗ್ ಮಾಡಿ ಎಲ್ಲ ನೀವೇ ಮಾಡ್ತಿದ್ದದ್ದು? ಅದು ಸ್ಟೋರಿ ಬರೆದು, ಸ್ಕ್ರಿಪ್ಟ್ ಬರೆದು, ಚಿತ್ರ ಪೆನ್ಸಿಲಿಂಗ್ ಚಿತ್ರ ಇದು ಮಾಡಿ, ಓಕೆ. ಅದರ ನಂತರ ನನ್ನ ಮಿಸಸ್ ಹೆಲ್ಪ್ ಮಾಡ್ತಾ ಇದ್ಲು. ರಬ್ ಮಾಡಿ ಕಂಪ್ಯೂಟರ್ಗೆ ಏರಿಸಿ ಬೇಸಿಕ್ ಕಲರಿಂಗ್ ಕೊಡ್ತಾ ಇದ್ಲು. ಆದ್ರೆ ಫೋಟೋಶಾಪ್ ನಲ್ಲಿ ಕಲರಿಂಗ್ ಸ್ವಲ್ಪ ಕಿರಿಕಿರಿ. ನಾವು ಈಗ ಬ್ರಷ್ ನಲ್ಲಿ ಕಲರ್ ಹೊಡಿಬಹುದು, ಫೋಟೋಶಾಪ್ ನಲ್ಲಿ ನಾವು ಚಿತ್ರ ಮಾಡಿದ್ರೆ ಕಲರಿಂಗ್ ಡೈರೆಕ್ಟ್ ಮಾಡ್ಲಿಕ್ಕೆ ಕಷ್ಟ ಉಂಟು. ಯಾಕೆಂದ್ರೆ ಮುಂಚೆ ಎಲ್ಲ ನಾವು ಚಿತ್ರ ಬ್ರಷ್ ನಲ್ಲಿ ಮಾಡ್ತಾ ಇದ್ದೇವೆ. ಬ್ರಷ್ ನಲ್ಲಿ ಲೈನ್ಸ್ ಓಪನ್ ಇರುತ್ತೆ ಒಂದೊಂದು ಕಡೆ. ಫೋಟೋಶಾಪ್ ನಲ್ಲಿ ಪೇಂಟ್ ಬಕೆಟ್ ಅಂತ ಇರ್ತದೆ, ಅದರಲ್ಲಿ ಕಲರ್ ಕೊಟ್ರೆ ಅದು ಪೂರಾ ಸ್ಪ್ರೆಡ್ ಆಗಿ ಹೋಗ್ತದೆ. ಅದಕ್ಕೆ ಪಾತ್ ಕ್ಲೋಸ್ ಮಾಡಬೇಕು. ಸೊ ಪಾತ್ ಕ್ಲೋಸ್ ಮಾಡಬೇಕಾದ್ರೆ ಅದೊಂದು ಸ್ವಲ್ಪ ಕಿರಿಕಿರಿ ಕೆಲಸ. ಸೊ ಅದೆಲ್ಲ ಕೆಲಸ ನನ್ನ ಮಿಸಸ್ ನಿರ್ವಹಿಸಿದ್ರು. ನಿಮ್ಮ ಮಿಸಸ್ ಯಾವ ಊರಿನವರು? ಅವರು ಕಾಸರಗೋಡು. ಅವರು ಆರ್ಟಿಸ್ಟೇ? ಕಾಸರಗೋಡು ಡಿಸ್ಟ್ರಿಕ್ಟ್. ಇಲ್ಲ, ಆರ್ಟಿಸ್ಟ್ ಅಲ್ಲ. ಅಂದ್ರೆ ಮದುವೆ ಆದ್ಮೇಲೆ ನನ್ನ ಇದರಲ್ಲಿ ಕೈ ಆಡ್ಲಿಕ್ಕೆ ಶುರು ಮಾಡಿದ್ದಾರೆ. ಆರ್ಟಿಸ್ಟ್ ಅಲ್ಲ, ಬಟ್ ಫೋಟೋಶಾಪ್ ನಲ್ಲಿ ನನಗೆ ಸಾಕಷ್ಟು ಹೆಲ್ಪ್ ಮಾಡಿ. ಮತ್ತೆ ನಿಮ್ಮ ಮಂಡೂಕರಾಯ ಈಗ ತರಂಗದಲ್ಲಿ ಬರ್ತಾ ಇದೆ. ಅದು ಮಲ್ಲಾರ್, ತೆಲುಗಿನ ಈನಾಡು, ಮರಾಠಿಯ ಪುಡಾರಿ ಪತ್ರಿಕೆಗಳಲ್ಲೂ ಜನಪ್ರಿಯವಾಗಿದೆ. ಇದು ಮಂಡೂರಾಯ ಈ ಜನಪ್ರಿಯತೆಗೊಳ್ಳಿಕ್ಕೆ ಏನು ಕಾರಣ ಅಂತ ನೀವು ತಿಳ್ಕೊಂಡಿದ್ದೀರಿ?